ಆತನ ವಾಕ್ಯಕ್ಕೆ ನಾವು ಮೀರಿ ನಾವು ಪಾಪಗಳು ಮಾಡಿದಾಗ ಆತನ 7ರಷ್ಟು ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ. ಹೊಟ್ಟೆಗೂ ಸಹ ತೃಪ್ತಿ ಇಲ್ಲದಂಥ ಆಹಾರನೂ ಆಗುತ್ತಂತೆ. ಹೇಗೆ ಅಂದರೆ, ನಾನು ನಿಮ್ಮ ಜೀವದಾರವನ್ನು ತೆಗೆದು ಬಿಟ್ಟಾಗ 10 ಮಂದಿ ಹೆಂಗಸರು ಒಂದೇ ಒಲೆಯಲ್ಲಿ ರೊಟ್ಟಿ ಸುಟ್ಟು ಅದನ್ನು ತೂಕ ಪ್ರಕಾರ ಹಂಚಿಕೊಳ್ಳುವರು, ನೀವು ಅದನ್ನು ಉಂಡರೂ ತೃಪ್ತರಾಗುವುದಿಲ್ಲ. ಹೌದಾ? ದೇವ್ರ ವಿರೋಧವಾಗಿ ನಾವು ಮಾಡಿದಾಗ ಇನ್ನೂ ನಾವು ಟರ್ನ್ ಆಗದೇ ಇದ್ದರೆ ಹಲವಾರು ಶಿಕ್ಷೆಗಳನ್ನ ನಾನು ಕೊಡ್ತೀನಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಓದಬೇಕಾದ್ರೆ ಭಯ ಆಗುತ್ತೆ. ಅದಕ್ಕೆ ನಾವು ಏನೇ ಪಾಪ ತಪ್ಪು ಮಾಡಿದ್ರೂ ದೇವ್ರ ಕಡೆಗೆ ತಿರುಗಬೇಕು. ನಮ್ಮ ನಿಮಿತ್ತ ನಮ್ಮ ಮಕ್ಕಳೆಲ್ಲ ಕಷ್ಟಪಡಬಾರ್ದು. ಸ್ವಲ್ಪ ಕಷ್ಟ ಕೊಟ್ಟು ನೋಡ್ತಾರೆ ದೇವರು, ಅದರಲ್ಲೂ ಟರ್ನ್ ಆಗಲಿ ಇನ್ನೂ ಸ್ವಲ್ಪ ಕೊಡ್ತಾರೆ, ಹಂಗೂ ಟರ್ನ್ ಆಗಲಿ ಅಂತ 7ರಷ್ಟು ನಮಗೆ ಶಿಕ್ಷೆಯನ್ನು ಕೊಡ್ತಾರಂತೆ. ಅದರಲ್ಲಿ ಯಾರೂ ತಡ್ಕೊಳಕ್ಕಾಗಲ್ಲ.